ಯುವಕರೇ, ಈಗಾಗಲೇ ನಮ್ಮ ಲೇಖಕರಾದಂಥ ಕಿರಣ್ ಕಾಳೆ ಮತ್ತು ನಿಖಿಲ್ ಕರಂಜಿ ಮಾಜಿ ಶಾಸಕರಾದಂಥ ಅವರು ಅಣ್ಣಾಭಾವ್ ಸಾಠೆಯವರ ಬಗ್ಗೆ ಇವತ್ತು ಮಾತನಾಡಿದ್ದಾರೆ. ಅಣ್ಣಾಭಾವ್ ಸಾಠೆಯವರ ಪೂರ್ಣ ಹೆಸರು ತುಕಾರಾಮ್ ಬೋರಾವ್ ಸಾಠೆ. ಅವರೆಲ್ಲರ ಪ್ರೀತಿಯಿಂದ ಅಣ್ಣಾಭಾವ್ ಸಾಠೆ ಅಂತ ಕರೀತಿದ್ರು. ಲೋಕಶಾಹಿ ಜನತಾ ಹೀರಾಕಳಿ. ಈಗಾಗಲೇ ಅವರು ಮಾತಂಗ ಸಮಾಜದ ಒಂದು ಬಡ ಕುಟುಂಬದಲ್ಲಿ ಜನಿಸಿ ಇವತ್ತು ಈಗಾಗಲೇ ಕಿರಣ್ ಕಾಳೆ ಅವರ ಜೀವನದ ಬಗ್ಗೆ ಹೇಳಿದ್ದಾರೆ. ಅವರು ಛತ್ರಪತಿ ಶಿವಾಜಿ ಮಹಾರಾಜರು, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದೇ ರೀತಿ ಮಹಾತ್ಮ ಜ್ಯೋತಿಬಾ ಫುಲೆ ಹಾಗೂ ಅವರ ಧರ್ಮಪತ್ನಿ ಎಲ್ಲರ ಹೆಸರು ಇವತ್ತು ವಿಜಯಪುರದಲ್ಲಿ ಇದಕ್ಕೆ ಮೊದಲು ಏನು ಕರಿತಿದ್ರು, ಈ ಓಡಿಗೆ ಏನು ಕರಿತಿದ್ರು ಮೊದಲ ಸ್ಟೇಷನ್ ನೋಡತ್ತಿದ್ರಲ್ಲ, ಈಗ ಏನಂತಾರೆ ಇದಕ್ಕೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ. ಎಲ್ಲರೂ ಬಹಳ ಮಂದಿ ಲೀಡರ್ಗಳಾಗಿ ಹೋಗ್ಯಾರ. ಬಿಜಾಪುರ MLAಗಳು ಯಾರು ಅಂಬೇಡ್ಕರ್ ಹೆಸರಿಡುವಂತ ಕೆಲಸ ಮಾಡಿರಲಿಲ್ಲ. ಇವತ್ತು ನಮ್ಮ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ನಾನು ಇದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಹೆಸರಿತ್ತು. ಈ ರೋಡ್ದಾಗ ನೋಡ್ರಿ, ಇಲ್ಲಿ ಅಣ್ಣಾಭಾವ್ ಸಾಠೆ ಅವರು ಅದಾರ, ಅಲ್ಲಿ ಮುಂದೆ ಹೋದ್ರ ರಮಾದೇವಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮ ಪತ್ನಿ ಹೆಸರು ಸರ್ಕಲ್ ಬರ್ತದೆ. ಅದನ್ನ ನೆಕ್ಸ್ಟ್ ಹೋದ್ರ ಮಹಾತ್ಮ ಜ್ಯೋತಿಬಾ ಫುಲೆ ಬರ್ತದೆ. ಅದನ್ನೇ ಅಷ್ಟು ಹೋದ್ರ ಯಾರು ಬರ್ತಾರೆ? ಕೃಷ್ಣಗೊಂಡ ಇಲ್ಲ, ಇಲ್ಲಿ ಯಾವುದು ಜ್ಯೋತಿಬಾ ಫುಲೆ, ಭಗೀರಥ ಮಹರ್ಷಿ ಸರ್ಕಲ್, ಅದರ ನಂತರ ಮಹರ್ಷಿ ವಾಲ್ಮೀಕಿ ಸರ್ಕಲ್, ಅಂಬಿಗರ ಚೋಡಯ್ಯ. ಎಲ್ಲ ಹೆಸರು ಯಾರ ಕಾಲಿಗೆ ಇಟ್ಟಿವಿ ಅಂದ್ರೆ ನಾವು ನಮ್ಮ ಕಾಲದಾಗ ಇಟ್ಟಿವಿ. ಮೊದಲು ಯಾವುದೇ ಹೆಸರು ಇರಲಿಲ್ಲ. ಮಾತಂಗ ಸಮಾಜದ ಬಿಜಾಪುರನಾಗ ಏನತ್ತಾರ ಬಿಜಾಪುರನಾಗ ಮಿನಿಮಾಗರ ಓಣಿ ಅಂತಾರ. ಮಾತಂಗ ಸಮಾಜ ನಮ್ಮ ಬಿಜಾಪುರನಾಗೆ ಬಹುಶಃ ನಮ್ಮ ಜಿಲ್ಲೆದಾಗ ಎಲ್ಲಿ ನಿಂತಿಲ್ಲ, ಇಲ್ಲಿ ಸಿಟಿ ಒಳಗೆ ಅದಾರ. ಹೌದಿಲ್ಲ? ಸಣ್ಣ ಸಮಾಜ, ಬಹಳ ಒಳ್ಳೆ ಸಮಾಜ. ಸಂಬಾಯಿತರು ಯಾವ ಹೊಸಬ್ರಿಗೂ ಹೋರಲ್ಲ. ತಾವು ಹಗ್ಗನೇ ಇದು ಎಂಥದೊಂದೇನೋ ಕೆಲಸ ಮಾಡ್ಕೊಂಡು ಜೀವನ ಮಾಡುವಂತ ಸಮಾಜ. ಆದ್ರೆ ಎಂದಿನಿಂದ ನಾವು 94ರಿಂದ ಇಲೆಕ್ಷನ್ ಇದ್ದೀನಿ, ಯಾವಾಗಲೂ 90% ಯಾರಿಗೆ ವೋಟ್ ಹಾಕ್ಯಾರ ಅಂದ್ರೆ ನನಗೆ ಹಾಕ್ಯಾರ. ಬಿಜಾಪುರ ನಾ ಬಿಜೆಪಿ ನಿಂತರು ನನಗೆ ಹಾಕ್ಯಾರ, JDS ನಿಂತರು ನನಗೆ ಹಾಕ್ಯಾರ. ಹೀಗಾಗಿ ಕೆಲವೊಂದು ಸಮಾಜಗಳಿಗೆ ಬಿಜಾಪುರ ನಗರದಲ್ಲಿ ಮೇನ್ ರೋಡ್ನಾಗ ಬಂದು ಕಾರ್ಯಕ್ರಮ ಮಾಡುವಂತ ಈ ಬಿಜಾಪುರನಾಗ ಸಾಧ್ಯ ಆಗಿರ್ಲಿಲ್ಲ. ಇವತ್ತು ನೀವು ಇಂಥ ಮೇನ್ ರೋಡ್ನಾಗ ಕಾರ್ಯಕ್ರಮ ಹೆಂಗ್ ಮಾಡ್ಲಕ್ ಸಾಧ್ಯ ಆಗಿತ್ತಂದ್ರೆ ಇವತ್ತು ನಮ್ಮಂತವ್ರೊಬ್ಬ MLA ಇದ್ದಿದ್ರಿಂದ ಸಾಧ್ಯ ಆಗ್ಯದ. ನಿಮ್ಗೆ ಮೇನ್ ರೋಡ್ಗೆ ಕಳಿಸ್ಕೊಡ್ತಿದ್ದಿಲ್ಲ ಅವರು. ನಿಮ್ಗೆ ಅದೇ ಓಣ್ಯಾಗ ವಿಠೋಬನ್ ಗುಡಿ ಒಳಗೆ ಮಾಡಬೇಕು. ಹೌದಿಲ್ಲ? ಈಗ ನೀವು ಕಾರ್ಯಕ್ರಮ ಏನು ಮಾಡ್ಲಾಕತ್ತೀರಿ, ಇಡೀ ಹಾರ್ಟ್ ಆಫ್ ದಿ ಸಿಟಿ ಮೇನ್ ರೋಡ್ ಬಿಜಾಪುರನಾಗ ಇರುವುದು ಇದು ಒಂದೇ ರೋಡ. ಈ ರೋಡ್ ಹೆಂಗೈತೆ ನೋಡ್ರಿ, ಎಲ್ಲಿಂದ ಚಾಲು ಆಗ್ತದ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗ, ಛತ್ರಪತಿ ಶಿವಾಜಿ ಮಾರ್ಗ, ಅಲ್ಲಿಂದ ಜೀಜಾಮಾತಾ ಸರ್ಕಲ್, ಅಲ್ಲಿಂದ ಗಾಂಧಿ, ಅಲ್ಲಿಂದ ಡಾಕ್ಟರ್ ಬಸವಣ್ಣ, ವಿಶ್ವಗುರು ಬಸವಣ್ಣ, ಅಲ್ಲಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಅಲ್ಲಿಂದ ಕನಕದಾಸ್ ಸೆಂಟರ್ನಾಗ ಯಾರು ಕೊಂಡು ಮುಂದೆ ಹಾಕತ್ತಿತ್ತಾನೆ ಬಿಜಾಪುರನಾಗ. ಅಹಿಲ್ಯಾಬಾಯಿ ಹೋಳ್ಕರ್ ಮಾರ್ಗ, ಕುತ್ತದಲ್ಲಿ ಮೂರ್ತಿ ಇಲ್ಲ, ಅಹಿಲ್ಯಾಬಾಯಿ ಹೋಳ್ಕರ್. ಕರ್ನಾಟಕದಾಗ ಎಲ್ಲೂ ಅಹಿಲ್ಯಾಬಾಯಿ ಹೋಳ್ಕರ್ ಸರ್ಕಲ್ ಇಲ್ಲ.
ಆದ್ರೆ ಬಿಜಾಪುರನಾಗ ಅಹಿಲ್ಯಾಬಾಯಿ ಹೋಳ್ಕರ್ ಸರ್ಕಲ್ ಅದ, ಮೂರ್ತಿ ಅದ, ಸಿದ್ದೇಶ್ವರ SS ಫ್ರಂಟ್ ರೋಡಿಗೆ ನಾವು ಏನ್ ಹೆಸರಿಟ್ಟಿವಿ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಮಾರ್ಗ ಇಟ್ಟಿವಿಲ್ಲ. ಬಿಜಾಪುರನಾಗ ಎಲ್ಲಾ ಚಲೋ ಚಲೋ ಮಂದಿ ಹೆಸರಿಟ್ಟಿ ದೇಶಕ್ಕಾಗಿ ದುಡಿದವರು. ನನ್ನ ಹೆಸರು ಎಲ್ಲಿ ಇಟ್ಕೊಂಡಿಲ್ಲ. ಒಂದು ಔರಂಗಜೇಬ ಮಾರ್ಗ ಮಾಡಿದ್ರು ಬಿಜಾಪುರನಾಗ. ಅದನ್ನು ತೆಗೆದು ನಾ ಏನ್ ಮಾಡಿದೆ ಅಂದ್ರೆ ಡಾಕ್ಟರ್ APJ ಕಲಾಂ ಮಾರ್ಗ ಅಂತ ಮಾಡಿದೆ. ಅದು ಏನ್ ಹೆಸರು ನವಬಾದ್ ರೋಡ್ ಐತಲ್ಲ, ಸರ್ದಾರ್ ವಲ್ಲಭಾಯಿ ಪಟೇಲ್ ಮಾರ್ಗ, ಮಹಾರಾಣಾ ಪ್ರತಾಪ್ ಮಾರ್ಗ ಮೂರ್ತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮತ್ತೆ ಭಾರತ ರತ್ನ ಡಾಕ್ಟರ್ ಬಾಬು ಜಗಜೀವನರಾಮ್ ಸ್ಟ್ಯಾಚ್ಯೂ ಬಿಜಾಪುರನಾಗಿದೆ ನಮ್ಮ ಕಾಲಕ್ಕನೆ. ಅಂಬೇಡ್ಕರ್ ಅವರು ಸಣ್ಣದಿತ್ತು, ಅಂದ್ರೆ ಇಲ್ಲಿ ಸ್ಟೇಡಿಯಂದಾಗ ಕುಂಡ್ರಿಸಿ ಅಂಬೇಡ್ಕರ್ ಬಾಬಾ ಸಾಹೇಬ್ರದ್ದು ದೊಡ್ಡ ಮೂರ್ತಿಯನ್ನು ಬಿಜಾಪುರನಾಗ ಕೂರಿಸಿ, ಮತ್ತೆ ಕೂರಿಸಿದಪ್ಪ ಮೂರ್ತಿ ವಿವೇಕಾನಂದ ಸ್ವಾತಂತ್ರ್ಯ ವೀರ ಸಾವರ್ಕರ್ ಮಾರ್ಗ ಬಿಜಾಪುರನಾಗದ ಐತಲ್ಲ, ಮೂರ್ತಿ ಐತಲ್ಲ ವೀರ ಸಾವರ್ಕರ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ವರ್ಷ ಬಿಜಾಪುರನಾಗ ಎಲ್ಲಾ ರಸ್ತೆಗಳಿಗೂ ಒಂದೊಂದು ಹೆಸರು ಕೊಟ್ಟಿವಿ. ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗ, ಸರ್ದಾರ್ ವಲ್ಲಭಾಯಿ ಪಟೇಲ್ ಮಾರ್ಗ, ಎಲ್ಲರ ಹೆಸರು ಇಟ್ಟಿನಿ. ಎಲ್ಲೂ ನನ್ನ ಹೆಸರು ಇಟ್ಟುಕೊಂಡಲ್ಲ. ಕೆಲವೊಂದು ಮಂದಿ ಜೀವಂತಿದ್ದಾಗೆ ಇಟ್ಕೊಂಡ್ಬಿಡ್ತಾರೆ, ಮುಂದೆ ಸತ್ತನಾಗ ಯಾರು ಹುಡುಗಿಲ್ಲ ಅಂತ ಲೀಡರ್ಗಳು ಅದಾರೆ. ಜೀವಂತಿದ್ದಾಗೆ ಸಾಲಿಗೆ ಹೆಸರು ಇಟ್ಕೊಂಡು ಅದ. ಆದ್ರೆ ಯಾರು ಜೀವಂತಿದ್ದಾಗ ಯಾರು ಹೆಸರು ಇಟ್ಕೋಬಾರ್ದು. ಅದಕ್ಕೆ ನಾವು ಎಲ್ಲ ರಾಷ್ಟ್ರಕ್ಕಾಗಿ ಪ್ರಾಣ ಕೊಟ್ಟಂತ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರ ಕೆಲಸ ಇವತ್ತೇನು ನಮ್ಮ ಕಿರಣ್ ಕಾಳೆಯವರಿಗೆ ಹೇಳಿದ್ರು. ಅವ್ರು ಏನೇನು ಮಾಡಿದ್ರು, ಎಷ್ಟು ಸಾಹಿತ್ಯ ಬರೆದ್ರು. ಬರೀ 1.5 ದಿವಸ ಅವರು ಶಾಲಿಗೆ ಹೋದ್ರು. ಅವರೊಂದು ಪ್ರಸಿದ್ಧ ಕೃತಿ ಫಕೀರ, ಅದೊಂದು ಮಹಾರಾಷ್ಟ್ರದಾಗ ಸರ್ವಶ್ರೇಷ್ಠ ಗ್ರಂಥ ಅಂತ ಹೇಳಿ ಫಕೀರ ಅನ್ನುವಂಥ ಒಂದು ಲೇಖನ ಬರೆದಂಥವ್ರು ಅಣ್ಣಾರಾವ್ ಸಾಠೆ ಅವರು. ಅವರ ಕಾರ್ಮಿಕ ಚಳವಳಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು. ಅವ್ರ ಮೊದಲು ಕಮ್ಯುನಿಸ್ಟ್ ಇದ್ರು. ಕಮ್ಯುನಿಸ್ಟ್ರಿಂದ ಉದ್ಧಾರ ಆಗುವುದು ಅಂತ ಹೇಳಿ ಅವರು ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯವಾಗಿ ತಮ್ಮ ಜೀವನವನ್ನ ಸಮಾಜಕ್ಕಾಗಿ ಮುಡಿಪಿಟ್ರು. ಈ ರೀತಿ ಅವರ ಹೆಸರಲ್ಲೇ ಭಾರತ ಸರ್ಕಾರ ಈಗಾಗಲೇ ಇಂಡಿಯನ್ ಪೋಸ್ಟ್ದವರು ಅಂಚೆ ಚೀಟಿ ಬಿಡುಗಡೆ ಮಾಡಿದ್ದಾರೆ. ಮಹಾರಾಷ್ಟ್ರದಾಗ ಸಾಕಷ್ಟು ಕಡೆ ಅವರ ಮೂರ್ತಿ ಇಡ್ತಾರೆ. ಅದೇ ರೀತಿ ಈಗಾಗಲೇ ಒಂದು ಮೂರ್ತಿಯನ್ನು ಮಾಡಿದ್ವಿ, ಅದು ಓಣ್ಯಾಗ ಕುಂಡಿಸೋದು ಮಾಡಿದ್ದೀವಿ. ಇಲ್ಲಿ ಇನ್ನೊಂದು ಒಳ್ಳೆಯ ಮೂರ್ತಿ ಇಲ್ಲಿ ಅಣ್ಣಾರಾವ್ ಸಾಠೆ ನಾವು ಬಿಜಾಪುರದಲ್ಲಿ ಕೂಡಿಸ್ತೀವಿ ಅಂತ ಮಾತಾಡಿ ಜನರಲ್ಲಿ ಹೇಳಿ ಇವತ್ತು ಬಿಜಾಪುರನಾಗ ಎಲ್ಲರೂ ಒಂದೇ ಒಂದು, ನಾವೆಲ್ಲ ಒಂದು ಅಂದ್ರೆ ಯಾರು ಗೊತ್ತಾಯ್ತಲ್ಲ ನೀವು? ಯಾರು ಬೇಕಾದ್ರೆ ಜಿಲ್ಲೆ ಆಗಲಿ, ಮುಖ್ಯಮಂತ್ರಿ ಬಳಿ ಹೋಗಿ ಏನೇ ಬರಲಿ, ಯಾರು ಹೋಗಿ ಮನವಿ ಕೊಡ್ಲಿ, ನಮ್ಮಲ್ಲಿ ನಡೆಯುವುದು ಬಿಜಾಪುರ ಜನತಾ ರಾಜಾಲೆ ಗಣಪತಿ. ಇವತ್ತು ಲೋಕಮಾನ್ಯ ಬಾಲ ಗಂಗಾಧರ ತಿಲಕರು ಗಣಪತಿ ಯಾಕೆ ಕುಂಡ್ರಿದ್ರು? ಸಾರ್ವಜನಿಕ ಗಣಪತಿ ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ. ನಮ್ಮ ದೇಶದ ಸ್ವಾತಂತ್ರ್ಯ ಬರೀ ಗಾಂಧಿ ಚರಕ ತಿರುಗುದಿಂದ ಅಷ್ಟೇ ಬಂದಿಲ್ಲ. ಇವಾಗ ನೀನು ಲಾಡ್ಕೊಂತ ಬ್ಯಾಟಿಂಗ್ ಕೂಡ ಅದೇ ಬ್ಯಾಟಿಂಗ್ ಮಾಡಿದ್ದು ಬಂದಿಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸರ್ದಾರ್ ವಲ್ಲಭಾಯಿ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನರಾಮ್, ಚಂದ್ರಶೇಖರ್ ಆಜಾದ್, ಚಾಚಾ ಟೋಪಿ, ಭಗತ್ ಸಿಂಗ್, ಮದನ್ ಲಾಲ್ ಜಿಂಗ್ರಾ, ಎಷ್ಟು ಹೆಸರುಗಳು, ಲಕ್ಷ 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 ಜನ ತಮ್ಮ ಪ್ರಾಣಕ್ಕಿಂತ ಹೆಚ್ಚಿಗೆ
ಈ ದೇಶ ಪ್ರೀತಿ ಮಾಡಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅವಾಗ ಅಣ್ಣಾರಾವ್ ಸಾಠೆ ಅಂತವರು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ಅಂತ ಅನೇಕ ಹಾಡ ಬರೆದರು. ಇವತ್ತು ಒಂದೇ ಮಾತರಂ ಅನ್ನುವಂತ ಹಾಡ ಏನು ಬರ್ಸೋದ್ರಿಂದಲೇ ಭಾರತದಲ್ಲಿ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಒಂದೇ ಮಾತರಂ ಅನ್ನುವಂತ ಒಂದು ಕ್ರಾಂತಿಕಾರಿ ಒಂದು ಹಾಡ ಇಡೀ ಭಾರತದಲ್ಲಿರುವಂತಹ ಯುವಕರನ್ನ ರೊಚ್ಚಿಗೆಲ್ಲಿಸ್ತು. ಅದೇ ರೀತಿ ಅಣ್ಣಾರಾವ್ ಸಾಠೆ ಅವರು ಸಹಿತ ನಾಟಕಗಳ ಮೂಲಕ, ಹಾಡುಗಳ ಮೂಲಕ ಎಲ್ಲಾ ರಂಗದಲ್ಲಿರುವಂತಹ ಕವಿಗಳು, ರವೀಂದ್ರನಾಥ್ ಟ್ಯಾಗೋರ್ ಜನಗಣಮನ ಈ ದೇಶದ ರಾಷ್ಟ್ರಗೀತೆ ಆಯಿತು. ಒಂದೇ ಮಾತರಂ ಈ ದೇಶದ ಸ್ವಾತಂತ್ರ್ಯಕ್ಕೆ ಒಂದು ಶಕ್ತಿ ಕೊಡ್ತು. ಆಗ ಅಣ್ಣಾ ಸಾಹೇಬ್ ಏನಿವತ್ತು ಅವರು ಸಹಿತ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಸಣ್ಣ ಸಮಾಜ ಈಗೇನ ಮಾಡಿದ ಸಣ್ಣ ಸಮಾಜದ ಇರುವಂತವ್ರಿಗೆ ಬಹಳ ಕಡಿಮೆ ಸಮಾಜ ಇದು. ಅವ್ರಿಗೇನು ನ್ಯಾಯಯುತವಾಗಿ ಇವತ್ತು ದಲಿತರಲ್ಲಿ ಅವ್ರಿಗೂ ಏನು ಸಿಗಬೇಕಾಗಿತ್ತು. ನಮ್ಮ ಇಚಲಕರಂಜಿ MLA ಅವ್ರು ಏನು ಮಾಜಿ MLA ಹೇಳಲ್ಲ, ಎಲ್ಲರಿಗೂ ಶಿಕ್ಷಣ ಕೊಡ್ರಿ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ರಿ, ಅವ್ರಿಗೆಲ್ಲ ಸ್ವಂತ ಕಾಲಿನಾಗಿ ಒಂದು ಸಣ್ಣ ಹುಡುಗಿ ಬಂದು ಈಗ ಅಣ್ಣಾರಾವ್ ಸಾಠೆ ಅವ್ರದ್ದು ಜೀವನ ಚರಿತ್ರೆ ಹೇಳಲ್ಲ. ಹಂಗ ಪ್ರತಿಯೊಂದು ಮನೆಯಾಗೂ ಶಿವಾಜಿ ಮಹಾರಾಜರು ಪ್ರತಿಯೊಂದು ಮನೆಯಾಗ ಹುಟ್ಟಬೇಕತ್ತೆ. ಮಕ್ಕಳ ಮನೆಯಾಗ ಹುಟ್ಟಿ ನಮ್ಮ ಮನೆಯಾಗ ಹುಟ್ಟಬಾರ್ದು ಅಂತ ಕೆಲವೊಂದು ಹೇಳ್ತಾರೆ. ಯಾಕಂದ್ರೆ ನಾವು ಶಿವಾಜಿ ಮಹಾರಾಜ ಹುಟ್ಟದೇ ಇದ್ರೆ ದಕ್ಷಿಣ ಭಾರತದಲ್ಲಿ ಏನಿವತ್ತು ನಾವು ಹಿಂದೂಗಳು ಇದೀವಲ್ಲ, ಕುಂಕುಮ ಏನು ಹಚ್ಕೊಂಡಿವಲ್ಲ, ಆ ಕುಂಕುಮಕ್ಕೆ ಕಾರಣ ಯಾರು ಬಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. अगर शिवाजी ना होता तो सबका होती सुनना, काशी कला जाती, मथुरा मस्जिद होती. अगर शिवाजी ना होता तो सबका होता. महाराणा प्रताप, शिवाजी महाराज, अहिल्याबाई होळकर, वीराणी कित्तूर ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಎಷ್ಟು ಮಂದಿ ಇವತ್ತೇನಾದ್ರು ತೋರಿಸಿದ್ರಲ್ಲ. ಇದು ಪೃಥ್ವಿರಾಜ್ ಚೌಹಾಣ್ ಹಾಕಿದ್ದು. ಪೃಥ್ವಿರಾಜ್ ಚೌಹಾಣಂದು ಅವಾಗಿನ ಭಾಷ್ಯ ಯಾರವ ಮೊಹಮ್ಮದ್ ಗೋರಿ ಎರಡು ಕಣ್ಣಾಗ ಬೆಂಕಿ ಸಳಿ ಇಟ್ಟು ಸುಟ್ಟಿದ ಎರಡು ಕಣ್ಣು ಯಾರಿಗೂ ಪೃಥ್ವಿರಾಜ್ ಚೌಹಾಣ್. ಪೃಥ್ವಿರಾಜ್ ಚೌಹಾಣ್ ಎಷ್ಟು ಸೂರ್ಯ ಇದ್ದಂದ್ರೆ ನಾವೆಲ್ಲ ಇದೇನು ತೋರಿಸಿದ್ರಲ್ಲ ಕ್ಷತ್ರಿಯ, ಇದು ನಮಗೆಲ್ಲ ಧರ್ಮ ರಕ್ಷಣೆಗಾಗಿ, ಹಿಂದೂ ಧರ್ಮದ ರಕ್ಷಣೆಗಾಗಿ ಮತ್ತೆ ಹೊರಗೆ ತೆಗಿಬೇಕಾಗ್ತದೆ. ಮನೆಗೆ ಜಂಗತ್ತವು ಬರೇ ದಸರಾಕ್ಕೊಮ್ಮೆ ಹೊರಗೆ ಪೂಜೆ ಮಾಡೋದ್ರಿಂದ ಮ್ಯಾಗ ಯಾವಾಗ ಬೇಕಾದೊಂದು ಹೊರಗೆ ಬರ್ಬೇಕಾಗ್ತೈತೆ. ಯಾಕಂದ್ರೆ ಪೃಥ್ವಿರಾಜ್ ಚೌಹಾಣ್ ಎರಡು ಕಣ್ಣ ಯಾರು ಮೋಸ ಮಾಡಿದ್ರು ಪೃಥ್ವಿರಾಜ್ ಚೌಹಾಣ್ಗೆ ಸ್ವತಃ ಅವ್ರ ತಮ್ಮ ಅವ ಮೊಹಮ್ಮದ್ ಗೋರಿ ಕೂಡ ಅಡ್ಜಸ್ಟ್ ಆಗಿ ನಿನಗೆ ನಿಮ್ಮ ಅಣ್ಣನಿಗೆ ಸೋಲಿಸಿ ನಿನಗೆ ರಾಜಿ ಕೊಡ್ತೀನಿ ಅಂತೇಳಿ ಅವನಿಗೆ ಮಾತು ಕೊಟ್ಟ. ಅವ ಏನಾಯ್ತು, ಪೃಥ್ವಿರಾಜ್ ಚೌಹಾಣ್ 16 ಸಲ ಸೋಲಿಸಿದ್ದವನ್ನ. ಆದ್ರೆ 17 ಸಲ ಏನಾಯ್ತು, ಹಿಂದಿಂದ ಪೃಥ್ವಿರಾಜ್ ಚೌಹಾಣ್ ತಮ್ಮನ ಸೈನ್ಯ ಬಂತು. ಮುಂದ ಮೊಹಮ್ಮದ್ ಗೋರಿ ಒಳಗ ಅವಾಗ 17 ಸಲ ಸೋಲ್ತಾನ, 16 ಸಲ ಕ್ಷಮ ಮಾಡ್ತಾನೆ ಪೃಥ್ವಿರಾಜ್ ಚೌಹಾಣ್. ನಮ್ಮ ಹಿಂದೂಗಳದ್ದು ದೊಡ್ಡ ತಪ್ಪಂದ್ರ ಇದನ್ನು ಸಿಕ್ಕಾಗ ತೆಗೆದು ಬಿಡಬೇಕು, ಇರಬಾರ್ದು. ಹುಡುಗರು ಕಲಾಸ ಮಾಡಿ ತಂದೆ ಬಿಡ್ಬೇಕು, ಅದನ್ನ ಇಡಬಾರ್ದು. ಪೃಥ್ವಿರಾಜ್ ಚೌಹಾಣ್ ಮಾಡಿದ ತಪ್ಪು ಏನಪ್ಪಾ ಅಂದ್ರೆ ಕ್ಷಮಾ ಮಾಡಿಬಿಡ್ತಾರೆ. ನಮ್ಮಲ್ಲಿ ಹೋಗ್ಬಿಡ್ರಿ ಕಾಲು ಹಿಡ್ದಾನ ಬಿಟ್ಟು ಬಿಡ್ರಿ ಗೌಡಾಕಾರ ಬಿಡಬಾರ್ದು, ಹೊರಗೆ ತೆಗಿದು. ಇದು ಪೃಥ್ವಿರಾಜ್ ಚೌಹಾಣ್ ತಪ್ಪು ಮಾಡಿದ್ದಕ್ಕೆ ಏನು ಮಾಡ್ತಾರ, ಅವ್ರ ತಮ್ಮ ವಿರುದ್ಧ ಹಿಂದ ಅವ ಬಂದು ಹೊಡಿತಾನ, ಮುಂದ ಮೊಹಮ್ಮದ್ ಗೋರಿ ಸೈನ್ಯ ಹೊಡಿತದ. ಅವಾಗ ಅವನು ಅರೆಸ್ಟ್ ಮಾಡ್ತಾರ, ಹಿಡಿದು ಹೋಗಿ ಜೈಲಿಗೆ ಹಾಕ್ತಾರ. ಜೈಲಿಗೆ ಹಾಕಿ ಎರಡೂ ಕಣ್ಣುಗಳ
ಜೈಸಿ ಇದು ಆಯ್ತು ಎರಡು ಕಣ್ಣು ಸುಟ್ಟಿರುತ್ತೆ ಪೃಥ್ವಿರಾಜ್ ಚೌಹಾಣ್ ನೋಡಿ. ಇಂತಿಂತ ನಮ್ಮ ದೇಶದ ರಾಜ ಮಹಾರಾಜರಿದ್ರು. ಅವಾಗ ಅವ್ರ ದೋಸ್ತ ಒಬ್ಬ ಇರ್ತಾನೆ, ಅವ ಪೃಥ್ವಿರಾಜ್ ಚೌಹಾಣ್ ಭಾರಿ ದೋಸ್ತ ಇದ್ರು. ಅವಾಗ ಏನ್ ಮಾಡ್ತಾನೆ ಅವ್ನ ದೋಸ್ತ, ಏನಾರು ಮಾಡಿ ನನ್ನ ರಾಜನ ಉಳಿಸೋಬೇಕಂತ ಹೇಳಿ ಅವ ಮತ್ತು ಇದ್ರ ಹೆಂಡಕ ಹುಡುಗರಿಗೆ ಯಾರು ಇವ್ರು ಬರ್ತಿರಲ್ಲ ಒಳ್ಳೆ ಹಂಗ ಆ ಏರಿಯಾದಾಗ ದಿಲ್ಲಿ ಏರಿಯಾದಾಗ ಅಡ್ಡಾಡಿ ನಾನು ರಾತ್ರಿ ಸೂರ್ಯನ್ ತೋರಿಸ್ತೀನಿ, ಚಂದ್ರನ ತೋರಿಸ್ತೀನಿ, ಏನೇನೋ ಮಾಡಿ ಅದೊಂದು ಆಟ ಆಡ್ಕೊಂಡು ಹೋಗ್ತಾನ. ಅದು ಅವನಿಗೆ ಮೊಹಮ್ಮದ್ ಗೋರಿ ಗೊತ್ತಾಗ್ತದೆ, ಭಾರಿ ಶಾಲೆ ಬಂದ ನಮ್ಮ ಇದ್ರಾಗ ಅದು ಕರ್ಕೊಂಡ್ ಬರ್ತಾನೆ. ಕರ್ಕೊಂಡು ಬಂದ್ಮ್ಯಾಗ ಅವ ಹೋಗಿ ಅವ ಎಲ್ಲಿ ಜೈಲ್ನಾಗ ಇಟ್ಟಿರ್ತಾನ ಪೃಥ್ವಿರಾಜ್ ಚೌಹಾಣ್, ಅವನು ಯಾವುದೋ ಒಂದು ಅವಕಾಶ ನೋಡಿ ಹೋಗಿ ಭೇಟಿ ಆಗ್ತಾನೆ. ರಾಜ ನಾ ಬಂದೀನಿ, ಒಂದು ಪರೀಕ್ಷಾ ನಿನ್ ಕಡೆ ಮಾಡಿಸ್ತೀನಿ, ಇವ್ ಮಗ ನೀವು ನಾಶ ಮಾಡಿ ಹೋಗೋಣ ಅಂತ ಹೇಳಿ ಇಬ್ರು ಮಾತಾಡ್ಕೋತಾರೆ ಜೈಲ್ನಾಗ. ಮುಂದೆ ಹೋಗಿ ಮೊಹಮ್ಮದ್ ಗೋರಿಗೆ ಹೇಳ್ತಾನ, ಇಲ್ಲ ಇವ ಬಹಳ ಶೂರ್ ಅದಾನ, ಇವನು ಏನೇನು ಮಾಡಿ ಒಂದು ಕಲ್ತು ಹಾಕೋನು, ನಿನಗೆ ಕಣ್ಣಿಲ್ಲ, ಇವನು ಹೊರಗೆ ತಗೊಂಡು ಬಂದು ಅವನಿಗೆ ದಿಲ್ಲಿ ನಿಂತ ಹೊಡಿಯೋಕೆ ತಾಕತ್ತೆ ಅಂತ ಹೇಳಿ ಏನೋ ಮಾಡಿ ಅವನು ಒಲು ಒಪ್ಪಿಸ್ತಾನೆ. ಆಯ್ತು ಒಟ್ಟಿಗೆ ತನವ ಕರ್ಕೊಂಡು ಬರ್ತಾನ ಅವನ್ನ. ಅವ ದೋಸ್ತ ಹೇಳ್ತಾನೆ, ಇಷ್ಟು ಎತ್ತರ ಮೇಲೆ ಇಲ್ಲಿ ಕೂತಾನೆ ರಾಜ. ಅವ ಏನ್ ಮಾಡ್ತಾನೆ, ಎರಡು ಕಣ್ಣು ಕಟ್ಟಿರ್ತಾರ ಪೃಥ್ವಿರಾಜ್ ಚೌಹಾಣ್. ಹಿಂಗ್ ಕೈಯಲ್ಲಿ ಬಿಳ್ಕೊಂಡು ಹಿಂಗ್ ಇಟ್ಟಾವ, ಹಿಂಗ್ ಹೊಡಿತಾನ. ಬರೋಬ್ಬರಿ ಮೊಹಮ್ಮದ್ ಗೋರಿ ಇಲ್ಲಿ ಹೋಗ್ತಾನೆ, ಅಲ್ಲೇ ಎಲ್ಲ ಸಾಕ್ತಾನ. ಅಂದ್ರ ಪೃಥ್ವಿರಾಜ್ ಚೌಹಾಣ್ ಅಂತ ಎಷ್ಟು ಶೂರ ಇದ್ದ ನಮ್ಮ ದೇಶನಾಗ ಅಂದ್ರೆ, ಮಹಾರಾಣಾ ಪ್ರತಾಪ್ ಹೆಂಗಿದ್ರು, ಛತ್ರಪತಿ ಶಿವಾಜಿ ಮಹಾರಾಜರು ಹೆಂಗಿದ್ರು, ರಾಣಿ ಝಾನ್ಸಿ ಲಕ್ಷ್ಮೀಬಾಯಿ, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಇವೆಲ್ಲ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು. ಅದೇ ರೀತಿ ಅಣ್ಣಾರಾವ್ ಸಾಠೆಯವ್ರದ್ದು ಗೊತ್ತ, ನಾವೆಲ್ಲರೂ ಅವನ್ನ ಯಾಕೆ ಇವತ್ತು ಇಲ್ಲಿ ನಾವು ಸ್ಮರಣೆ ಮಾಡ್ಕೊಳಕತ್ತೀವಿ ಅಂದ್ರೆ, ಸಣ್ಣ ಸಮಾಜ ಹುಟ್ಟಿದ್ರು, ದೇಶಕ್ಕಾಗಿ ತನ್ನ ಸಮಾಜದ ಗೌರವ ತರಂತ ಕೆಲಸ ಮಾಡ್ಯಾರ. ಅದಕ್ಕೆ ಇವತ್ತೇ ನೋಡ್ರಿ ಮಹಾರಾಷ್ಟ್ರದಿಂದ ಬಂದಾರ, ಒಬ್ಬರು XMLA ಅದಾರ, ಒಬ್ಬರು ಮಹಾಪೌರ ಅದಾರ, ನಮ್ಮೆಲ್ಲ BJP ಮುಖಂಡರು ಬಂದಾರ. ಅವರೆಲ್ಲ ನಮ್ಮ ಬಿಜಾಪುರದ ಜನರ ಸ್ವಾಗತ ಮಾಡಿ ಇವತ್ತು ನಮ್ಮೆಲ್ಲ ಮಾತಂಗ ಸಮಾಜ ಒಗ್ಗಟ್ಟಾಗಿರ್ಬೇಕು. ಒಳಗೊಂದೊಂದು ಎಲ್ಲ ಸಮಾಜ ಒಂದೊಂದು ಕೆಟ್ಟ ಹುಡುಗಳು ಇರ್ತಾವ, ಅವು ಏನಾರು ಅಪಪ್ರಚಾರ ಮಾಡ್ತಿರ್ತಾರೆ, ಅದು ಯಾರು ತಲೆಗೆ ಹಾಕೊಳ್ಳಾರ್ದೇನೆ ಈಗ ಹೆಂಗೆ ನಾನು ದೊಡ್ಡ ಇದ್ದೀವಿ, ಯಾವಾಗಲೂ ನಾನು ದೊಡ್ಡ ಗಟ್ಟಿ ಇರ್ಬೇಕಂತ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಡಾಕ್ಟರ್ ಅಣ್ಣಾರಾವ್ ಸಾಠೆ ಜಿ ಕಿ.